ರೈತರೊಬ್ಬರನ್ನ ಬಲಿ ಪಡೆದಿದ್ದ ಹಂತಕ ಹುಲಿ ಕೊನೆಗೂ ಸೆರೆಯಾಗಿದೆ. ಅರಣ್ಯ ಸಿಬ್ಬಂದಿಯಿಂದ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು ಮೈಸೂರಿನಲ್ಲಿ ಸಾಕಾಣೆಗಳ ಸಹಾಯದಿಂದ ಸೆರೆ ಹಿಡಿಯಲಾಗಿದೆ. ರೈತರೊಬ್ಬರನ್ನ ಮೈಸೂರಲ್ಲಿ ಬಲಿ ಪಡೆದಿದ್ದಂಥ ಹಂತಕ ಹುಲಿ ಕೊನೆಗೂ ಸೆರೆಯಾಗಿದೆ. ಅರಣ್ಯ ಸಿಬ್ಬಂದಿಯಿಂದ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದ್ದು ಮೈಸೂರಿನಲ್ಲಿ ಸಾಕಾಣೆಗಳ ಸಹಾಯದಿಂದ ಹುಲಿ ಸೆರೆಯಾಗಿದೆ. ಮೈಸೂರು ದಸರಾದಲ್ಲಿ ರಾರಾಜಿಸಿದಂಥ ಅಭಿಮನ್ಯು ಭೀಮಾ ಆನೆಯಿಂದ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು ಯಡಿಯಾಲ್ ಅರಣ್ಯ ವಲಯದಲ್ಲಿ ಹುಲಿ ಸಿಕ್ಕಿಬಿದ್ದಿದೆ. ನಿನ್ನೆ ರೈತ ರಾಜಶೇಖರ್ನನ್ನ ಬಲಿ ಪಡೆದಿದ್ದಂಥ ಹಂತಕ ಹುಲಿ ಇದು. ಮುಳ್ಳೂರು ಗ್ರಾಮದ ರೈತನ ಮೇಲೆ ದಾಳಿ ನಡೆಸಿತ್ತು ಹುಲಿ. ಗದ್ದೆಯಲ್ಲಿ ಹುಲಿ ಸೆರೆಯಿಂದ ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರೀಗ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಗ್ರಾಮಸ್ಥರೆಲ್ಲ ಈಗ ಆತಂಕಕ್ಕೆ ಒಳಗಾಗಿರುವಂಥದ್ದು. ಅಭಿಮನ್ಯು ಮತ್ತು ಭೀಮಾ ಆನೆಗಳ ಸಹಾಯದಿಂದ ಹುಲಿಯನ್ನು ಸೆರೆ ಹಿಡಿಯಲಾಗಿದೆ. ರೈತನನ್ನು ಬಲಿ ಪಡೆದಿದ್ದಂಥ ಹುಲಿ ಇದು. ಮೈಸೂರಿನಲ್ಲಿ ಅಭಿಮನ್ಯು ಮತ್ತು ಭೀಮಾ ಒಂದು ಆನೆಗಳಿಂದ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಂತರ ಫಾರೆಸ್ಟ್ ಆಫೀಸರ್ಸ್ ರೈತನ ಬಲಿ ಪಡೆದಂಥ ಹಂತಕ ಹುಲಿಯನ್ನು ಕೊನೆಗೂ ಸೆರೆ ಹಿಡಿದಿದ್ದಾರೆ. ಇದರಿಂದ ಮೈಸೂರಿನ ಗ್ರಾಮಸ್ಥರು ಹುಲಿ ಸೆರೆಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ಈಗಾಗಲೇ ಆತಂಕಕ್ಕೊಳಗಾದಂಥ ಜನ ರೈತನನ್ನು ಬಲಿ ಪಡೆದಂಥ ಹಂತಕ ಹುಲಿ ಕೊನೆಗೂ ಸೆರೆಯಾಗಿದ್ದು ಯಡಿಯಾಲ್ ಅರಣ್ಯ ವಲಯದಲ್ಲಿ ಹುಲಿಯನ್ನು ಸೆರೆ ಹಿಡಿದು ಬಿಟ್ಟಿದ್ದಾರೆ. ಈಗಾಗಲೇ ರೈತನ ಬಲಿ ಪಡೆದಿದ್ದಂಥ ಹಂತಕ ಹುಲಿ ಇದು. ಮಳ್ಳೂರು ಗ್ರಾಮದ ರೈತನ ಮೇಲೆ ದಾಳಿ ನಡೆಸಿತ್ತು ಹುಲಿ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ.